ಹೋತ್ಯ ಪಿಶಾಚಿ ಅಂದ್ರೆ ಮತ್ತೆ ಗವಾಕ್ಷಿಯಲ್ಲಿ ವಕ್ಕರಿಸಿದೆ ಕೋವಿಡ್. ರಾಜ್ಯದಲ್ಲೀಗ ಕೊರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಆರೋಗ್ಯ ಇಲಾಖೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುತ್ತಾ ಇದೆ. ಏನೇನು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸ್ತಾ ಇದೆ ಬನ್ನಿ ನೋಡೋಣ. ರಾಜ್ಯದಲ್ಲಿ ಕೋವಿಡ್ ಟೆಸ್ಟಿಂಗ್ ಹೆಚ್ಚಳಕ್ಕೆ ಸೂಚನೆ. ಟೆಸ್ಟಿಂಗ್ ಕಿಟ್ಗಳನ್ನು ವಿತರಿಸಿದ ಆರೋಗ್ಯ ಇಲಾಖೆ. ರಾಜ್ಯದಲ್ಲಿ ಸದ್ದಿಲ್ಲದೆ ರೂಪಾಂತರಿ ಕೊರೋನಾ ಶತಕದ ಗಡಿ ದಾಟಿದೆ. ಹೀಗಾಗಿ ಕೊರೋನಾ ನಿಯಂತ್ರಣ ಟೆಸ್ಟಿಂಗ್ನಿಂದ ಮಾತ್ರ ಸಾಧ್ಯ. ಸಾರಿ, ಐಎಲ್ಐ ಹಾಗೂ ಸಿವಿಯರ್ ಸಿಂಪ್ಟಮ್ಸ್ ಇರುವವರಿಗೆ ಟೆಸ್ಟ್ ಮಾಡುವಂತೆ ಆರೋಗ್ಯ ಇಲಾಖೆ ಆಸ್ಪತ್ರೆಗಳಿಗೆ ಸೂಚಿಸಿದೆ. ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ಇಂದಿನಿಂದಲೇ ಬಿಬಿಎಂಪಿ ಸೇರಿ ಎಲ್ಲ ಆಸ್ಪತ್ರೆಗಳಿಗೆ ಪ್ರಾಥಮಿಕ ಹಂತವಾಗಿ ಟೆಸ್ಟಿಂಗ್ ಕಿಟ್ ವಿತರಿಸುತ್ತಿದೆ. ಅಲ್ಲದೆ 5,000 RT-PCR ಕಿಟ್ ಖರೀದಿಗೂ ಸೂಚಿಸಲಾಗಿದೆ. ಗಡಿಯಲ್ಲಿ ಹೈ ಅಲರ್ಟ್. ಕೊರೋನಾ ವಾರ್ಡ್ಗೆ 100 ಬೆಡ್ ಮೀಸಲು. ಸದ್ಯ ನಾನು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಇದ್ದೀನಿ. ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವೆಲ್ಲ ರೀತಿಯಲ್ಲಿ ರಿಮ್ಸ್ ಆಸ್ಪತ್ರೆಯಲ್ಲಿ ಕೋವಿಡ್ಗೆ ಸಂಬಂಧಪಟ್ಟಂತ ವಾರ್ಡನ್ನ ಸಿದ್ಧಪಡಿಸಿದ್ದಾರೆ ಅನ್ನುವಂಥದ್ದನ್ನ ಎಲ್ಲಾ ರೀತಿಯಲ್ಲೂ ಸದ್ಯ ರಿಮ್ಸ್ ಆಸ್ಪತ್ರೆ ವೈದ್ಯರು ಮತ್ತೆ ಸಿಬ್ಬಂದಿ ಎಲ್ಲಾ ರೀತಿಯ ಒಂದು ಸಕಲ ರೀತಿಯಲ್ಲಿ ಸನ್ನದ್ಧರಾಗಿದ್ದಾರೆ ಅಂತ ಹೇಳ್ಬೋದು. ರಾಯಚೂರಿನಲ್ಲಿ ರಿಮ್ಸ್ ಆಸ್ಪತ್ರೆಗೆ ಹೆಚ್ಚಾಗಿ ಆಂಧ್ರ, ತೆಲಂಗಾಣದಿಂದ ಹೆಚ್ಚಿನ ರೋಗಿಗಳು ಬರೋದ್ರಿಂದ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗ್ತಿದೆ. ಕೊರೋನಾ ವಾರ್ಡ್ ತೆರೆಯಲಾಗಿದ್ದು 100ಕ್ಕೂ ಹೆಚ್ಚು ಬೆಡ್ಗಳನ್ನು ಮೀಸಲಿರಿಸಲಾಗಿದೆ. 50 ವೆಂಟಿಲೇಟರ್ ಬೆಡ್, ಆಕ್ಸಿಜನ್, ಮಲ್ಟಿ ಪ್ಯಾರಾಮೀಟರ್ ಡಿವೈಸ್, ಔಷಧಿಗಳ ಸಮೇತ ಎಲ್ಲಾ ರೀತಿಯಿಂದಲೂ ರಿಮ್ಸ್ ಸಿದ್ಧವಾಗಿದೆ. ರಜೆಯಲ್ಲಿದ್ದ ವೈದ್ಯರು, ಟೆಕ್ನಿಷಿಯನ್ಸ್, ನರ್ಸ್ಗಳಿಗೆ ತುರ್ತು ಸೇವೆಗೆ ಹಾಜರಾಗಲು ಸೂಚಿಸಲಾಗಿದೆ. ಜಿಮ್ಸ್ ಆಸ್ಪತ್ರೆಯಲ್ಲಿ 2 ಪ್ರತ್ಯೇಕ ಕೊರೋನಾ ವಾರ್ಡ್. ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ಕೊರೋನಾ ರೋಗಿಗಳಿಗಾಗಿ ಪ್ರತ್ಯೇಕ 2 ವಾರ್ಡ್ಗಳನ್ನು ಮೀಸಲಿರಿಸಲಾಗಿದೆ. ಸದ್ಯ ಜಿಮ್ಸ್ ಆಸ್ಪತ್ರೆ ಏನು ಆಡಳಿತ ಮಂಡಳಿ ಏನಿತ್ತು, ಇದು 2 ವಾರ್ಡ್ಗಳನ್ನು ಏನು ಕೊರೋನಾ ಪೇಷಂಟ್ಗಳಿಗಾಗಿಯೇ ಈಗಾಗಲೇ ಏನು ಅಂತಾರೆ ಮೀಸಲಿಟ್ಟಿರ್ತಕ್ಕಂಥದ್ದು. ಕಲಬುರಗಿ ಕೂಡ ಗಡಿ ಜಿಲ್ಲೆ. ಹಾಗಾಗಿ ಇಲ್ಲಿನ ಜಿಮ್ಸ್ ಆಸ್ಪತ್ರೆಯಲ್ಲಿ 2 ಪ್ರತ್ಯೇಕ ಕೊರೋನಾ ವಾರ್ಡ್ ನಿರ್ಮಾಣ ಮಾಡಲಾಗಿದೆ. 5 HDU, 5 ಬೆಡ್ಗಳು ಗರ್ಭಿಣಿಯರಿಗೆ ಮೀಸಲಿರಿಸಲಾಗಿದೆ. ಅಲ್ಲದೆ 25 ಬೆಡ್ ಸಾಮರ್ಥ್ಯದ 2 ವಾರ್ಡ್ಗಳಿವೆ. ಗುಣಲಕ್ಷಣಗಳಿರುವವರನ್ನ ಮಾತ್ರ ತಪಾಸಣೆ ನಡೆಸಲಾಗಿದ್ದು, ಪಾಸಿಟಿವ್ ಬಂದರೆ ವಾರ್ಡ್ಗೆ ಶಿಫ್ಟ್ ಮಾಡಿ ಚಿಕಿತ್ಸೆ ನೀಡಲಾಗುತ್ತೆ. ಕಳೆದ ಬಾರಿ ಏನು ಸಮಸ್ಯೆಗಳು ಎದುರಿಸಿದ್ರು ಅದರಲ್ಲೇ ಎಲ್ಲ ಸಿದ್ಧತೆಗಳು ರೆಕ್ಟಿಫೈ ಮಾಡಿ ಆ ಗ್ಯಾಪನ್ನು ಫುಲ್ಫಿಲ್ ಮಾಡಿಟ್ಟಿದ್ದಾರೆ. ಈಗ ಅವೇ ಇನ್ಫ್ರಾಸ್ಟ್ರಕ್ಚರನ್ನು ಮತ್ತೆ ಉಪಯೋಗ ಮಾಡ್ತಾಯಿದ್ವಿ. ಈ ಸರ್ತಿ ನಾವು ಅಂಥದ್ದೇನೂ ಸಮಸ್ಯೆ ಬರಲ್ಲ ಅಂತನ್ನೋದೊಂದು ಕಾನ್ಫಿಡೆನ್ಸಲ್ಲಿದ್ದೀವಿ. ಮಕ್ಕಳು, ಗರ್ಭಿಣಿಯರು, ವೃದ್ಧರ ಮೇಲೆ ಹೆಚ್ಚು ನಿಗಾ. ಗದಗ ಜಿಮ್ಸ್ನಲ್ಲಿ ಕೂಡ ವಿಶೇಷ ಒಂದು ಕೋವಿಡ್ ಐಸೋಲೇಷನ್ ವಾರ್ಡ್ ಕೂಡ ಈಗ ತಯಾರಿಸಲಾಗಿದೆ. ನೋಡ್ಬೋದು, ನಾವು ಗದಗ ಜಿಮ್ಸ್ ಆಸ್ಪತ್ರೆಯಲ್ಲಿದ್ದೀವಿ. ಈಗ ಜಿಮ್ಸ್ ಆಸ್ಪತ್ರೆಯಲ್ಲಿ ಸುಮಾರು 10 ಬೆಡ್ಡುಗಳ ವಿಶೇಷ ಕೋವಿಡ್ ಐಸೋಲೇಷನ್ ವಾರ್ಡ್ ಕೂಡ ಈಗಾಗಲೇ ಒಂದು ಜಿಮ್ಸ್ ಆಡಳಿತದವರು ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಗದಗ ಜಿಮ್ಸ್ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಸೌಲಭ್ಯವುಳ್ಳ 750 ಬೆಡ್ಗಳ ವ್ಯವಸ್ಥೆ ಇದೆ. ಈಗ ವೆಂಟಿಲೇಟರ್ ವ್ಯವಸ್ಥೆಯುಳ್ಳ 100 ಬೆಡ್ಗಳ ವಾರ್ಡ್ ಒಂದನ್ನು ತೆರೆಯಲಾಗಿದೆ. ಪಾಸಿಟಿವ್ ಬಂದ ರೋಗಿಗಳನ್ನು ಇದೇ ವಾರ್ಡ್ನಲ್ಲಿ ಚಿಕಿತ್ಸೆ ನೀಡಲು ಎಲ್ಲ ಸಿದ್ಧತೆ ಮಾಡಲಾಗಿದೆ. ರಾಯಚೂರಿನ ಭೀಮೇಶ್, ಕಲಬುರಗಿಯ ದತ್ತಾತ್ರೇಯ ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.